ಇದೊಂದು ಆಘಾತಕಾರಿ ಕೃತ್ಯ ಆಯನೂರು ಸಮೀಪದ ಚನ್ನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸಂತ್ರಸ್ತ ರೈತರಾದಂಥ ಸೈನ್ಯ ನಾಯಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೈನ್ಯ ನಾಯಕರು ನಮಸ್ಕಾರ, ನನ್ನ ಧ್ವನಿ ಕೇಳ್ತಾ ಇದೆ ನಿಮ್ಗೆ? ಕೇಳಿಸ್ತಾ ಇದೆ ಸ್ವಾಮಿ, ಕೇಳಿಸ್ತಾ ಇದೆ ಸ್ವಾಮಿ. ಹಲೋ, ಕೇಳಿಸ್ತಾ ಇದೆ ಸ್ವಾಮಿ. ಹಲೋ 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 ಸೈನ್ಯ ನಾಯಕರು, ಈ ಕೃತ್ಯ ಹೇಗೆ ನಡೀತು, ಏನಾಯ್ತು, ನಿಮಗೆ ಯಾವಾಗ ಗಮನಕ್ಕೆ ಬಂತಿದ್ದು? ಸ್ವಾಮಿ, ಯುಗಾದಿ ಹಬ್ಬದ ದಿನ 20ನೇ ತಾರೀಕು ನೈಟ್ ನಡೆದಿರೋ ಸ್ವಾಮಿ. ಹಲೋ, ಹಾ ಕೇಳಿಸ್ತಾ ಇದೆ, ಹೇಳಿ, ಕೇಳಿಸ್ತಾ ಇದೆ. ಯುಗಾದಿ ಹಬ್ಬ ನಾವು ಚಂದ್ರ ನೋಡ್ತಿದೀವಿ ಸ್ವಾಮಿ. ಹಾ, ಚಂದ್ರ ನೋಡ್ತಿದೀವಿ ನಾವು. ಒಂದು 8 ಗಂಟೆ ಸಮಯದಲ್ಲಿ ಜಮೀನಿಗೆ ಬಂದು ವಾಲ್ ತಿರ್ಸಿ ಬಂದಿವಿ. ಜಮೀನಿಗೆ ಬಂದು ವಾಲ್ ತಿರ್ಸಿ ಬಂದೆ ಸ್ವಾಮಿ. ಅಲ್ಲಿಂದ ಬಂದು ಮನೆಯಲ್ಲಿ ನಾವು ಹಬ್ಬ ಮಾಡಿ ದೇವ್ರಿಗೆ ಪೂಜೆ ಗೀಜೆ ಮಾಡಿ ನಮ್ಮ ಪಾಡಿಗೆ ನಾವು ಮನೇಲಿ ಇದ್ದೆ ಸ್ವಾಮಿ. ಸುಮಾರು 9:45 10 ಗಂಟೆ ಸಮಯದಲ್ಲಿ ನಾನು ಆಯನೂರಲ್ಲಿದ್ದೆ ಸ್ವಾಮಿ. ಹೇಳಿ ಹೇಳಿ. ಹಾ, ಅಲ್ಲಿಂದ ಮತ್ತೆ ನಾವು ನೈಟ್ ಏನು ಜಮೀನ್ ಕಡೆ ಬರ್ಲಿಲ್ಲ. ಮತ್ತೆ ಬೆಳಿಗ್ಗೆ 7 ಗಂಟೆ ಸಮಯದಲ್ಲಿ ಬಂದು ಮತ್ತೆ ವಾಲ್ ತಿರ್ಸಾಕ್ ಬಂದೆ ಸ್ವಾಮಿ. ಬಂದ್ ನೋಡಿ ವಾಲ್ ತಿರ್ಸಾಕ್ ಬರ್ತಾ ಇದೀನಿ. ಬಂದ್ ನೋಡಿದ್ರೆ ಒಂದ್ ಕಡೆಯಿಂದ 4 ವರ್ಷದ ಗಿಡಗಳು ಎಲ್ಲ ಫಸಲಿಗೆ ಬಂದಿರೋದು, ಹೊಂಬಾಳೆ ಹೊಡಿತಾ ಇರೋದು ಒಂದ್ ಕಡೆಯಿಂದ ಕಡದ್ ಬಿಟ್ಟಾರ ಸ್ವಾಮಿ. ಯಾರು ಏನು ಅಂತ ಗೊತ್ತಿಲ್ಲ ನಮ್ಗೆ. ಆಗ್ಲಿಲ್ಲ ದುಷ್ಕರ್ಮಿಗಳು ಎಲ್ಲ ಬಂದು ಕಡದ್ ಹಾಕ್ಬಿಟ್ಟಾರ ಸ್ವಾಮಿ. ಇದು ನಿಮ್ದೇನೆ ಜಾಗ? ಇದು ನಿಮ್ ಸ್ವಂತ ಸ್ವಾಮಿ? ಖರೀದಿ ಮಾಡಿದ್ದು ಪಿತರಾಜಿತ ನಿಮ್ ಸ್ವಂತ ಜಾಗನ ಇದು? ನಮ್ದು ಪಿತರಾಜಿತ ಅನ್ಸುತ್ತೆ ಸ್ವಾಮಿ. ನಾವ್ 4 ಜನ ಅಣ್ಣ ತಮ್ಮಗಳು. 6 ಎಕರೆ ಚಿಲ್ರೆ ನಮ್ದು. ಒಬ್ಬೊಬ್ರಿಗೆ 1.5 ಎಕರೆ ಬಂದಿದೆ ಸ್ವಾಮಿ. 4 ಜನ ಅಣ್ಣ ತಮ್ಮಗಳಿಗೆ ಎಲ್ಲ ಫೋಡಿ ಮಾಡ್ಕೊಂಡು ಎಲ್ಲ ಇವಾಗ ಪತ್ರ ಮಾಡ್ಕೊಂಡು ಅವ್ರವ್ರ ಹೆಸರಿಗಿದೆ ಸ್ವಾಮಿ. ಎಲ್ಲ ಮಾಡ್ಕೊಂಡೆ ನಾವು ತೋಟ ಕಟ್ಟಿರೋದು. ನಮ್ ಹೆಸರಿಗೆ ಮಾಡಿಸ್ಕೊಂಡೆ ತೋಟ ಕಟ್ಟಿರೋದು. ಕಟ್ಟೀಗ 3 ವರ್ಷ ಆಗಿ 4ನೇ ವರ್ಷಕ್ಕೆ ಬಿದ್ದಿದೆ ಸ್ವಾಮಿ. 3 ವರ್ಷ 6 ತಿಂಗಳಾಗಿದೆ. ಬಂದು ನೋಡಿದ್ರೆ ನಾವ್ ಯಾರಿಗೇನ್ ಅನ್ಯಾಯ ಮಾಡಿಲ್ಲ, ಏನಿಲ್ಲ. ಯಾವ ರೀತಿ ಹೆಂಗ್ ಬಂದ್ ಕಡದು ಅಂತ, ಯಾಕೆ ಕಡದು ಅಂತ ಗೊತ್ತಿಲ್ಲ ಸ್ವಾಮಿ. ಬಂದು ಒಂದ್ ಕಡೆಯಿಂದ ಒಂದು ಹುಡ್ಕುರ್ಕಿ ಬ್ಯಾಟ್ರಿ ಬಿಟ್ಬಿಟ್ಟು ಕಡ್ದಾರ. ಒಂದ್ ಕಡೆಯಿಂದ ಏನಿಲ್ಲ ಸ್ವಾಮಿ. ಜಡ್ ಅಂದ್ರೆ ಜಡ್ಡಿತ್ತು ಜಮೀನಲ್ಲಿ. ಹುಲ್ಲೆಲ್ಲ ಹೊಡೆದ ಗಿಡ ಎಲ್ಲ ಒಣಗ್ತಾವಂತ ಹಾಗೆ ಬಿಟ್ಟಿದೆ ಜಡ್ಡು. ಆಮೇಲೆ ಯಾರು ಒಳಗ್ ಹೋಗ್ಬೇಡ್ರಿ ಅಂತ ಅಂದೆ ಬಂದಿ ನಾನು. ಎಲ್ಲ ಇಡೀ ಊರವರೆಲ್ಲ ಬಂದ್ಬಿಟ್ರು ಸ್ವಾಮಿ. ಅವರು ಇವರೆಲ್ಲ ಪೊಲೀಸ್ನವರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಾಗಿದೆ. PSI ಸಾರ್ ಮತ್ತೆ ಇಡೀ ಸ್ಟಾಫ್ ಎಲ್ಲ ಬಂದಿದ್ರು. ನಮ್ ಕುಂಸಿ ನಮ್ ಕುಂಸಿ ಸ್ಟೇಷನ್ ಅಲ್ಲಿ ಹೋಗಿ ನಾನು ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿ ಎಲ್ಲ ಬಂದಿರೋ ಸಾಹೇಬ್ರೆಲ್ಲ ಬಂದಿದ್ರು. 21ನೇ ತಾರೀಕು ಬೆಳಿಗ್ಗೆನೂ ಬಂದಿದ್ರು. ಮತ್ತೆ 22ನೇ ತಾರೀಕೆಲ್ಲ ಮಾಜೂರ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಹೇಳೋರು, ನೀವೇನ್ ಹೆರಬೇಡ, ನಾವ್ ಏನ್ ಹಿಡಿತೀವಿ ದುಷ್ಕರ್ಮಿಗಳಿಗೆ, ನೀವೇನ್ ಚಿಂತೆ ಮಾಡೋದ್ ಬೇಕಿಲ್ಲ. ನಾವು 1 ಇಲ್ಲ 2 ತಿಂಗಳಲ್ಲ 3 ತಿಂಗಳು ಬಿಟ್ಟಾರ ಅವ್ರು ಹಿಡಿದು ಒಪ್ಪಿಸ್ತೀವಿ. ಕಾನೂನಿಗೆ ನೀವೇನ್ ಚಿಂತೆ ಮಾಡ್ಬೇಡ್ರಿ, ನೀವೇನು ಕುಗ್ಬೇಡ್ರಿ, ನೀವು ಆರಾಮಾಗಿರ್ರಿ, ನೀವು ದೇವ್ರು ನಿಮ್ಗೆ ಒಳ್ಳೇದೇ ಮಾಡ್ತಾನೆ. ಕಡದ್ರೆ ಅವ್ರ ಮನೆ ಮಂತ್ಯಾನ ಎಲ್ಲ ತಕೊಂಡ್ ಹೋಗತ್ತೆ ನಿಮ್ದು. ಹ್ಞೂ ಸ್ವಾಮಿ. ಈಗ ನಿಮ್ದು ಈ ಜಮೀನೇನಿದೆ ಇದೊಂದೇ ನಿಮ್ಮ ಜೀವನಾಧಾರನಾ? 1.5 ಎಕರೆನೇ ನಮ್ ಜೀವನ ಆಧಾರ ಸ್ವಾಮಿ. 4-5 ವರ್ಷದಿಂದ ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡೆ. ಸಿರಿಗಿರಿ ಪ್ರಗತಿ ಗ್ರಾಮ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ಕೊಂಡೆ ಸ್ವಾಮಿ. ಆದ್ಮೇಲೆ DCC ಬ್ಯಾಂಕ್, ಐನೂರು ಸೊಸೈಟಿ ಬ್ಯಾಂಕ್ ಅಲ್ಲಿ ಸಾಲ ಮಾಡಿನಿ ಸ್ವಾಮಿ. 2 ಕಡೆ ಸಾಲ ಮಾಡೀನಿ. ಸಾಲ ಕಟ್ಟಕ್ ಆಗ್ತಾ ಇಲ್ಲ. ಕೂಲಿ ಹಾಲಿ ಮಾಡಿ ನಮ್ 3 ಮಕ್ಳು ಓದ್ತಾ ಇದಾರೆ ಸ್ವಾಮಿ. ಡಿಗ್ರಿ, ಒಂದು ಹುಡುಗನ್ ಡಿಗ್ರಿ ಮುಗ್ದಿದೆ, ಇನ್ನೊಂದು ಹುಡುಗಿದು ಮುಗ್ದಿದೆ, ಇನ್ನೊಂದು ಹುಡುಗಿ ಫೈನಲ್ ಡಿಗ್ರಿ ಓದ್ತಾ ಇದೆ. ನಮಗ್ 3 ಮಕ್ಳು ಓದ್ಸೋರಲ್ಲೇ ನಮ್ ಜೀವನ ಕಳೀತ್ ಸ್ವಾಮಿ. ಇವಾಗ ಹುಡುಗಿ ಓದ್ತಾನೆ ಇದೆ. ನಾವು ಕೂಲಿ ಹಾಲಿ ಮಾಡಿ ಹೆಂಗೋ ಉಳಿಸ್ಕೊಂಡು ನೀರು ನಮ್ ಕಾಲೇಜಿಗೆ ಹೋಗ್ತಾ ಇರೋ ಹುಡುಗಿರಿ ಎಲ್ಲ ಕರ್ಕೊಂಡು ನಮಗೆ ಬೋರಲ್ಲಿ ನೀರ್ ಆಗ್ಲಿಕ್ಕೆ ಡ್ರಮ್ ಅಲ್ಲಿ ತುಂಬ್ಕೊಂಡು ನಾನು 3 ಮಕ್ಳು ನಮ್ಮ ಮನೆಯವ್ರೆಲ್ಲ ಹೊತ್ತೊತ್ತು ಹಾಕಿ ಗಿಡಾಸ್ ಹಾಕಿದ್ವಿ ಸ್ವಾಮಿ. ನಾವ್ ಯಾರಿಗೇನ್ ಅನ್ಯಾಯ ಮಾಡಿಲ್ಲ, ಯಾರಿಗೇನ್ ಮೋಸದಾಗ ಇಲ್ಲ, ಯಾರೇ ನಾವು ಗಂಡು ತಿಂದಿಲ್ಲ. ನೋಡಿದ್ರೆ ಈ ರೀತಿ ಮಾಡಿದಾರೆ ಸ್ವಾಮಿ. ಏನ್ ಮಾಡ್ಬೇಕು ಸ್ವಾಮಿ ಮುಂದೆ? ಯಾರ್ತಿ ಜೀವನ ಮಾಡೋಣ ಸ್ವಾಮಿ, ಯಾರ್ತಿ ಬದುಕಾನ? ನಾವು ಇಶಾ ಕುಡಿಯೋ ಪೊಲೀಸರು ದೂರ ತಗೊಂಡಿದಾರಲ್ಲ, ಈಗ FIR ದಾಖಲು ಮಾಡ್ಕೊಂಡಿದಾರಲ್ಲ, ಪೊಲೀಸರು ಏನ್ ಹೇಳ್ತಿದಾರೆ? ಅದೇ ಈಗ ಹಿಡಿತೀವಿ ಕಳ್ರಿಗೆ. ನಿಮಗೆ ಡೌಟ್ ಇರೋವಂತರಿಗೆ ನಮಗೆ ಹೇಳ್ರಿ. ಸ್ವಲ್ಪ ಕಣ್ಣಿಂದ ನೋಡಿಲ್ಲ, ನಾವು ನೋಡಿಲ್ಲ, ಒಟ್ಟು ಮಾಡಿ ಹೋಗಿದ್ದಾರೆ. ನಿಮಗೆ ಡೌಟ್ ಇರೋವಂತ ವ್ಯಕ್ತಿಗಳು ಏನಾರು ಇದ್ರೆ ನಮಗೆ ಸ್ವಲ್ಪ ಹೇಳ್ರಿ, ಇನ್ಫಾರ್ಮೇಶನ್ ಕೊಡ್ರಿ. ನಾವು ಅವ್ರಿಗೆ ಕರ್ಸಿ ಇಂಕ್ವೈರಿ ಮಾಡ್ತೀವಿ. ಒಟ್ಟು ಹಿಡಿತೀವಿ, ಬಿಡಲ್ಲ.
ದುಷ್ಕರ್ಮಿಗಳಿಗೆ ಒಬ್ರಿಗೂ ಬಿಡಲ್ಲ, ಹಿಡಿದು ನಿಮಗೆ ನ್ಯಾಯ ತೋರಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸ್ವಾಮಿ ಪೊಲೀಸ್. ನೋಡೋಣ ತಗೊಳ್ರಿ, ಕುಂಸಿ ಪೊಲೀಸರು ಯಾರು ದುಷ್ಕರ್ಮಿಗಳಿದ್ದಾರೆ ಅವ್ರನ್ನ ಪತ್ತೆ ಮಾಡ್ಬೋದು, ಹಿಡಿಬೋದು. ಆದ್ರೆ ಕಡಿದಿರೋ ಗಿಡಗಳನ್ನ ಮತ್ತೆ ಯಾರು ಅದೇ ಸ್ಥಿತಿಯಲ್ಲಿ ಬಂದು ಕೊಡಕ್ಕಾಗಲ್ಲ, ಯಾರು ಬೆಳೆಸಕ್ಕಾಗಲ್ಲ. ನಿಮಗೆ ಆಗಿರೋ ನಷ್ಟಕ್ಕೆ ಪರಿಹಾರಕ್ಕೆ ಏನ್ ದಾರಿಗಳಿದಾವೆ ಅದನ್ನ ಕಾನೂನು ಪ್ರಕಾರ ನೀವು ಸಂಪರ್ಕ ಮಾಡ್ಬೋದು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸೇನಾ ನಾಯಕ್ ಅವರು.